10ನೇ ತರಗತಿ ಕನ್ನಡ ಪದ್ಯಭಾಗ 5 ಹಸುರು ಪ್ರಶ್ನೋತ್ತರಗಳು. ವಾಕ್ಯ 3 ಹಸಿರು ಹಸುರೆಲೆಯುಸಿರು. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪುರವರು ಬರೆದ ಪಕ್ಷಿಕಾಶಿ ಕೃತಿಯಿಂದ ಆಯ್ದ ಹಸಿರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಮಲೆನಾಡಿನ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಕವಿ ಮೂಕ ವಿಸ್ಮಿತರಾಗಿದ್ದಾರೆ. ಕವಿಗೆ ಎಲ್ಲೆಲ್ಲಿಯೂ ಹಸಿರು ಬಣ್ಣವೇ ಗೋಚರಿಸುತ್ತಿದೆ. ಹೊಸ ಹೂವಿನ ಕಂಪು, ಬೀಸುವ ಗಾಳಿಯ ತಂಪು, ಹಕ್ಕಿಯ ಕೊರಳಿನಿಂದ ಹೊರಟ ಗಾನದ ಇಂಪು ಅಲ್ಲದೆ ಇಡೀ ಭೂಮಿಯ ಶ್ವಾಸವೆಲ್ಲ ಹಸಿರುಮಯವಾಗಿದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಹಸಿರು ಎಂಬುದು ಕೇವಲ ಒಂದು ಬಣ್ಣವಲ್ಲ, ಅದು ಈ ಭೂಮಿಯ ಜೀವಶಕ್ತಿ ಅಥವಾ ಪ್ರಾಣವಾಯು ಎಂಬುದನ್ನು ಕವಿ ಇಲ್ಲಿ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ವಾಕ್ಯ 4 ಹಸುರುತ್ತಲು ಹಸುರಿತ್ತಲು ಹಸುರೆತ್ತಲು. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪುರವರು ಬರೆದ ಪಕ್ಷಿಕಾಶಿ ಕೃತಿಯಿಂದ ಆಯ್ದ ಹಸುರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ನವರಾತ್ರಿಯ ನವದತ್ರಿ ಈ ಶ್ಯಾಮಲ ವರ್ಣದ ಕಡಲು, ಹೂವಿನ ಕಂಪು, ತಂಗಾಳಿಯ ತಂಪು, ಹಕ್ಕಿಯ ಇಂಪಾದ ಗಾನ, ಎತ್ತತ್ತ ನೋಡಿದರೂ ಹಸುರು ಹಸುರು ಹಸುರು, ಅತ್ತ ಇತ್ತ ಎತ್ತಲೂ ಹಸುರೇ ಆವರಿಸಿರುವುದನ್ನು ಕಂಡು ಕವಿಯ ಆತ್ಮವು ಹಸುರುಗುಟ್ಟಿತಲ್ಲದೆ ಅವರ ದೇಹದಲ್ಲಿನ ರಕ್ತವು ಹಸುರಾಯಿತು ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕವಿ ಕುವೆಂಪುರವರು ಹೇಳಿದ್ದಾರೆ. ಸ್ವಾರಸ್ಯ: ಹಸಿರು ಕೇವಲ ಸಸ್ಯವರ್ಗಕ್ಕೆ ಮಾತ್ರ ಸೀಮಿತವಲ್ಲ, ಇಡೀ ಪ್ರಕೃತಿಯ ಚೈತನ್ಯಕ್ಕೆ ಕಾರಣವಾದುದಾಗಿದೆ. ಪ್ರಕೃತಿಗಷ್ಟೇ ಅಲ್ಲದೆ ರಕ್ತದಲ್ಲೂ ಹಸಿರು ವ್ಯಾಪಿಸಿದೆ ಎಂಬ ಕವಿವಾಣಿಯಿಂದ ಹಸುರಿನ ಸೌಂದರ್ಯ ಮತ್ತು ಹಸುರಿನ ಮಹತ್ವ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ.